ಇಲ್ಲ ಲ್ಯಾಂಡ್ ಸಿನಿಮಾ ಏನು ದುನಿಯಾ ವಿಜಿ ಅವರ ಒಂದು ಸಿನಿಮಾ ಅವ್ರ ಮಗಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಬಹಳ ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಸೋಷಿಯಲ್ ಜಸ್ಟಿಸ್ ಬಗ್ಗೆ ಆಗ್ಬೋದು, ಸಂವಿಧಾನದ ಬಗ್ಗೆ ಆಗ್ಬೋದು, ಇದರಲ್ಲಿ ಏನು ಆ ದೇವದಾಸಿ ಸಿಸ್ಟಮ್ ಬಗ್ಗೆ ಏನು ತೋರಿಸಿದ್ದಾರೆ, ಜೀತ ಪದ್ಧತಿ ಬಗ್ಗೆ ಏನು ತೋರಿಸಿದ್ದಾರೆ. ಇದು ಈ ಕಾಲದಲ್ಲಿ ಆಚೆ ಬರೋದು ನಮಗೆ ನಮ್ಮ ಒಂದು ಹಕ್ಕುಗಳ ಬಗ್ಗೆ ತಿಳಿಸೋದು. ಇಲ್ಲಿ ಸಿಟಿಯಲ್ಲೆಲ್ಲ ಬಿಡಿ, ಇದು ಬೇರೆ. ಬಟ್ ಇವತ್ತು ಸಹ ಹಲವಾರು ಕಡೆ ನಮ್ಮ ದೇಶದಲ್ಲಿ ಹಳ್ಳಿಗಳಲ್ಲಿ ಇದೇ ರೀತಿ ನಡೀತಾ ಇದೆ. ಸೊ ಈ ಸಿನಿಮಾ ಒಂದು ಒಳ್ಳೆಯ ಆಯುಧ ಆಗಬೇಕು, ಇಂತಹ ಒಂದು ವಿಷಯಗಳನ್ನ ಆಚೆ ತರಬೇಕು. ಯಾಕೆಂದರೆ ಇದಕ್ಕೆ ಒಂದು ಶಕ್ತಿ ಇದೆ ಸಿನಿಮಾಗೆ, ಮತ್ತು ಇದೇನು ಆ್ಯಕ್ಟರ್ಗಳಿಗೆ 3 ಗಂಟೆಯಲ್ಲಿ ಒಂದು ಸಮಾಜನೇ ಬದಲಿಸುವಂತಹ ಶಕ್ತಿ ಇದೆ. ನಿಮಗೆ ನೋಡಿದರೆ ರಂಗ್ ದೆ ಬಸಂತಿ ಈ ಮೂವಿ ಎಲ್ಲ ಬಂದ ಮೇಲೆ ಡೆಲ್ಲಿಯಲ್ಲಿ ಆ ಒಂದು ನಿರ್ಭಯ ರೇಪ್ ಆದಾಗ ಒಂದು ದೊಡ್ಡ ರೆವಲ್ಯೂಷನ್ನೇ ನಡೀತು. ಜನ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಅವರ ಒಂದು ಇದ್ರ ಬಗ್ಗೆ, ಸುರಕ್ಷತೆ ಬಗ್ಗೆ ಆಗ್ಬೋದು. ಸೊ ಮೂವೀಸ್ ಹ್ಯಾವ್ ದಟ್ ಪವರ್. ಸೊ ಈ ಒಂದು ಮೂವಿ ಬಹಳ ಚೆನ್ನಾಗಿತ್ತು, ಲ್ಯಾಂಡ್ ಮೂವಿ. ಎಲ್ಲರೂ ಖಂಡಿತ ಬಂದು ನೋಡಿ. ಇಟ್ ಹ್ಯಾಸ್ ಅ ವೆರಿ ಗುಡ್ ಮೆಸೇಜ್. ಮೋಸ್ಟ್ಲಿ ಸಂವಿಧಾನದ ಬಗ್ಗೆ, ನಮ್ಮ ಹಕ್ಕುಗಳ ಬಗ್ಗೆ, ಎಲ್ಲದಕ್ಕಿಂತ ಹಿಂದುಳಿದ ವರ್ಗ, ಮಹಿಳೆಯರು, ದಲಿತರು, ರೈತರು, ಏನು ಜೀತ ಪದ್ಧತಿ, ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸರ್ದು ದುನಿಯಾ ವಿಜಯ್ ಅವರ ಒಂದು ಭೀಮಾ ಮೂವಿ ಏನಿತ್ತು ಅದು ಕೂಡ ತುಂಬ ಚೆನ್ನಾಗಿತ್ತು. ಅದು ಕೂಡ ನಾನು ನೋಡಿದ್ದೆ, ಥಿಯೇಟರ್ಗೆ ಬಂದು ನೋಡಿದ್ದೆ. ಆಲ್ ದ ವೆರಿ ಬೆಸ್ಟ್ ಅವರಿಗೂ ಕೂಡ, ಅವ್ರ ಮಗಳಿಗೂ ಕೂಡ. ಅವ್ರ ಮಗಳಿಗೆ ಒಳ್ಳೆಯ ಭವಿಷ್ಯ ಇರಲಿ ಈ ಒಂದು ಫಿಲ್ಮ್ ಫೀಲ್ಡಲ್ಲಿ. ಇಲ್ಲಿ ಸಂಧಾನ ಸಾಕು, ಸಂವಿಧಾನವನ್ನು ನಡೆಸುವಂಥ ಕಾಲಘಟ್ಟ ಬರಬೇಕು ಅನ್ನುವಂಥ ಮೆಸೇಜ್ ಇರುವಂಥ ಸಿನಿಮಾ. ಬಟ್ ಸಮಾಜದಲ್ಲಿ ಪಬ್ಲಿಕಲ್ಲಿ ಚರ್ಚೆ ಆಗ್ತಿದೆ, ಈ ದಲಿತರು ನೋಡಬೇಕಾಗಿರೋ ಸಿನಿಮಾ, ಹಿಂದುಳಿದವ್ರು ನೋಡಬೇಕಾಗಿರೋ ಸಿನಿಮಾ ಅಂತ. ಎಸ್, ಅಫ್ಕೋರ್ಸ್ ದಲಿತರು ಮತ್ತು ಹಿಂದುಳಿದವ್ರು ನೋಡಬೇಕು. ಆದರೆ ಅದಕ್ಕಿಂತ ಮುಂಚೆ ಈ ಸಿನಿಮಾ ನೋಡಬೇಕಾಗಿರೋದು ಯಾರು ಪಾಳೆಗಾರಿಕೆಯನ್ನು ಮಾಡ್ಕೊಂಡು ಬಂದಿದ್ದರು, ಅವರು ಯಾರು ತುಳಿಯೋದೇ ನಮ್ಮ ಕೆಲಸ ಅಂತ ಹೇಳಿ ಇವತ್ತಿಗೂ ಕೂಡ ದಲಿತರನ್ನು, ಹಿಂದುಳಿದ ವರ್ಗದವರನ್ನು, SC STಗಳನ್ನು, ಮೈನಾರಿಟೀಸ್ಗಳನ್ನು ತುಳಿತಾನೆ ಬರ್ತಿದ್ದಾರೆ. ಅವರು ನೋಡಬೇಕಾಗಿರುವಂಥ ಸಿನಿಮಾ. ಇವತ್ತು ರಿಸರ್ವೇಷನ್ನ ಪ್ರಶ್ನೆ ಎತ್ಕೊಂಡು ತುಂಬ ಜನ ಯಾಕೆ ಇವರಿಗೆಲ್ಲ ರಿಸರ್ವೇಷನ್ ಕೊಟ್ಬಿಡ್ತಿದ್ದಾರೆ ಅಂತ ಕೇಳ್ತಾ ಇದ್ದಾರಲ್ವ. ಅವ್ರ ಪೂರ್ವಜರು ಏನು ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ಲ್ಯಾಂಡ್ ಸಿನಿಮಾವನ್ನು ನೋಡಿ. ಸಾಕಷ್ಟು ನಮ್ಮ ನಡುವೆ ಇರುವಂಥ, ಸಮಾಜದಲ್ಲಿ ಇರುವಂಥ ಅಸಮಾನತೆಗಳ ಗೊಂದಲಗಳ ಬಗ್ಗೆ ಈ ಸಿನಿಮಾ ಉತ್ತರವಾಗಿ ನಿಲ್ಲುತ್ತೆ. ಥ್ಯಾಂಕ್ ಯು.